ಸಾವಿರಾರು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಅನ್ನೋದು ನಾಶ ಆಗಿದೆ. ತಾಲೂಕು ಆಡಳಿತ ವರದಿ ಮಾಡಿದಂತೆ ತಾಲೂಕಿನಲ್ಲಿ 33,000 ಎಕರೆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹಾನಿಯಾಗಿದೆ. ಅದಕ್ಕೆ ಕೂಡಲೇ ನಮ್ಮ ಸುದೈವದ ಮಾಲ್ಕಿ ತಾಲೂಕಿನವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳರ, ರಾಜ್ಯದಲ್ಲಿ ಪ್ರಭಾವಿ ಮಂತ್ರಿಗಳರ, ಅವರು ಕೂಡಲೇ ನಮ್ಮ ತಾಲೂಕಿಗಾಗಿ ವಿಶೇಷವಾಗಿ 100 ಕೋಟಿ ರೂಪಾಯಿ ತಂದು ರೈತರ ಪ್ರತಿ ಎಕರೆಗೆ 25,000 ರೂಪಾಯಿ ಹಾಕಿಸ್ಬೇಕಂತ ನಾವು ವಿನಂತಿ ಮಾಡೋ ಸಲುವಾಗಿ ಇವತ್ತಿನ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅಷ್ಟೇ ಅಲ್ಲ, ಬೆಳೆ ವಿಮೆ ಬಗ್ಗೆ ಸಾಕಷ್ಟು ಗೊಂದಲಗಳು ಹಿಂದೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರೇ MLA ಇದ್ದಾಗ ಗೆದ್ದಿದ್ರು. ಈಗ ಅವರೇ ಮಂತ್ರಿ ಮತ್ತು ಅವ್ರ ಮಗನೇ MP ಇದ್ದಾರೆ. ಅವರೇ ಆ ಎಲ್ಲ ಗೊಂದಲಗಳನ್ನು ಸರಿಪಡಿಸಿ ರೈತರಿಗೆ 100ಕ್ಕೆ 100ರಷ್ಟು ವಿಮೆ ಸಿಗುವಾಗ, ಇನ್ಶೂರೆನ್ಸ್ ಸಿಗುವಾಗ ಮಾಡಬೇಕು ಅಂತ ನಮ್ಮ 2ನೇ ಬೇಡಿಕೆ ಇದೆ. 3ನೇ ಬೇಡಿಕೆ ದಾಳಿಗೆ ಮತ್ತು ಎಂಜೂರು ಮತ್ತು ನಿಡೇಬಾನ್ ಆನಂದವಾಡಿ ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು. ಇದು 50 ವರ್ಷದ ಸಮಸ್ಯೆ ಅದ, ಇವತ್ತಿಂದಲ್ಲ. ಯಾವಾಗ ಕಾರಂಜ ಸ್ಥಾಪನೆ ಮಾಡ್ಯಾರ ಅವತ್ತೇ ಇದು ಪ್ಲ್ಯಾನ್ ಮಾಡಬೇಕಾಗಿತ್ತು. ಆದರೂ ಪರವಾಗಿಲ್ಲ, ಈಗ ಅದ್ರ ಎಸ್ಟಿಮೇಟ್ ಮಾಡಿ ಕೂಡಲೇ ಅದರ ಎತ್ತರ ಹೆಚ್ಚಳ ಮಾಡಬೇಕು. ಇಲ್ಲದಿದ್ದರೆ 10,000 ಜನ ರೈತರನ್ನು ಸೇರಿಸ್ಕೊಂಡು ಮಾಲ್ಕಿವರೆಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡೋದು ಈ ಇವತ್ತಿನ ಪ್ರತಿಭಟನೆಯ ಉದ್ದೇಶ ಇದೆ. ಅಷ್ಟೇ ಅಲ್ಲ, ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತೇನು ಬಂದಾಗಿದೆ, ಅದನ್ನು ಆರಂಭ ಮಾಡಬೇಕಾಗಿದ್ದು ಖಂಡ್ರೆ ಪರಿವಾರದ ಆದ್ಯ ಕರ್ತವ್ಯವಾಗಿದೆ. ಯಾಕಂದರೆ ಆ ಪರಿವಾರನೇ ಅದ್ರ ಮೇಲೆ ಬಂದಿದೆ. ಇವತ್ತು ಆ ಪರಿವಾರದವರು ಆ ಕಾರ್ಖಾನೆ ಉಳಿಸ್ಕೊಂಡಿರೋದು ಮತ್ತು ಬೇರೆಯವ್ರ ಮೇಲೆ ಅಪೇಕ್ಷೆ ಪಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಆ ಕಾರ್ಖಾನೆಗೆ 100 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಕೊಡಿಸಿ ಆ ಕಾರ್ಖಾನೆ ಆರಂಭಿಸಬೇಕನ್ನೋ ಕಾರಣಕ್ಕಾಗಿ ಇವತ್ತಿನ ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟ ಇವತ್ತಿದು ಆರಂಭಿಕದ. ಮುಂದೆ ದಿನಗಳಲ್ಲಿ ಇನ್ನೂ ಉಗ್ರವಾದಂಥ ಹೋರಾಟಗಳು ಒಂದು ವೇಳೆ ಅವ್ರು ಮಾಡದೇ ಇದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಇಲ್ಲ, ಎಲ್ಲ ತಾಲೂಕುಗಳಲ್ಲಿ ನಮ್ಮ ಹೋರಾಟ ಇರುತ್ತೆ. ನಾನು ಶರದ್ ದುರ್ಗಾಳವರಿಗೆ ನೇರವಾಗಿ ಹೇಳಿ, ನೀವು ಜಿಲ್ಲಾ ಸಮಿತಿ ರಚನೆ ಮಾಡಿದ್ರಿ, ಈಗ ಇದು ಆರಂಭ ಬಾಲ್ಕಿಯಿಂದ ಆರಂಭ ಮಾಡಿದ್ರಿ, ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಹುಮ್ನಾಬಾದು, ಬಸವ ಕಲ್ಯಾಣ, ಅವರದು ಬೀದರ್ ಊರಿನಲ್ಲಿ ಹೋರಾಟ ಮಾಡಬೇಕಾಗಿದೆ. ಈಗ ಶೀಘ್ರದಲ್ಲೇ ಬೀದರ್ನಲ್ಲಿ BSSಗೆ ಸಮಸ್ಯೆ ಇಟ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂದೂ ಒಂದು ದೊಡ್ಡ ಹೋರಾಟವನ್ನು ನಡೀತಾ ಇದೆ. ಅದು ಜಿಲ್ಲಾ ನವ ಚೈತನ್ಯ ಸೇವಾ ಸಮಿತಿ ನೇತೃತ್ವ. ನಾವು ಗಡುವು ಅನ್ನಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಳಕಳಿ ಇರಬೇಕು. ಇವತ್ತು ಈ ತಾಲೂಕಿನ 99,000 ಜನರ ಮತವನ್ನು ಅವರು ಪಡೆದಿದ್ದಾರೆ. ಇವತ್ತು ಓಟು 99,000 ಜನರ ಮತವನ್ನು ಅವರು ಪಡೆದಿದ್ದಾರೆ. ನಮ್ಗಿಂತ ಹೆಚ್ಚಿನ ಕಾಳಜಿ ಅವ್ರಿಗೆ ಇರಬೇಕು. ಅದಕ್ಕೆ ಬರೋ 15 ದಿನದ ಒಳಗಾಗಿ ಎಲ್ಲ ರೈತರ ಖಾತೆಗೆ NDRFದಿಂದ ಬಂದು 8,500 ಹಾಕೋದು ದೊಡ್ಡದಲ್ಲ. ನೀವು ಅದು ಮೋದಿಯವರು ಕೊಟ್ಟಿರೋ ರೊಕ್ಕ ನಿಮ್ಮ ರಾಜ್ಯ ಸರ್ಕಾರ ಸೇರಿಸಿ ಎಕರೆಗೆ 25,000 ರೂಪಾಯಿ ಹಾಕಿಸ್ಬೇಕು. ಹಾಕಿಸ್ತಾರಪ್ಪ, ವಿಶ್ವಾಸ ನನಗಿದೆ. ಹಾಕಿಸಿ